ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕದನ ಸದ್ಯಕ್ಕೆ ಯಾವುದೇ ಬದಲಾವಣೆ ಇಲ್ಲ. ಸದನ ಮುಗಿಯವರೆಗೂ ಕಾಂಗ್ರೆಸ್ ಕದನ ವಿರಾಮ. ಸಿದ್ದು ಡಿಕೆಶಿ ನಡುವೆ ಅತಿ ಮಹತ್ವದ ಬ್ರೇಕ್ಫಾಸ್ಟ್ ಮೀಟಿಂಗ್. ನೆನೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಯಿತು. ಆ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಸಿದ್ದರಾಮಯ್ಯನವರೇ ಪೂರ್ಣಾವಧಿ ಸಿಎಂ ಅನ್ನೋದು ಘೋಷಣೆ ಆಗಲಿಲ್ಲ. ಡಿಕೆ ಶಿವಕುಮಾರ್ ಮುಂದೊಮ್ಮೆ ಸಿಎಂ ಆಗಲಾರರು ಅನ್ನುವಂಥ ವಿಚಾರವೂ ಕೂಡ ಸ್ಪಷ್ಟಗೊಂಡಿಲ್ಲ. ಬದಲಾಗಿ ಒಂದು ಕದನ ವಿರಾಮ, ಜೋಡತ್ತುಗಳ ಒಗ್ಗಟ್ಟು ಪ್ರದರ್ಶನ ಆಯಿತು. ಸೆಷನ್ ಬರೋದಿದೆ, ವಿರೋಧ ಪಕ್ಷದವರನ್ನ ಸಮರ್ಥವಾಗಿ ಎದುರಿಸೋದಿದೆ, ಒಗ್ಗೂಡಿ ವಿಪಕ್ಷ ಎದುರಿಸಲು ಪಣ ತೊಡಬೇಕಾಗಿದೆ. ಒಗ್ಗಟ್ಟಿನ ಮಂತ್ರ ಜಪಿಸಿದ್ರು. ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಬದ್ಧ. ಇಬ್ಬರು ನಾಯಕರ ಸ್ಪಷ್ಟ ಘೋಷಣೆ. ಸದ್ಯ ಅಸೆಂಬ್ಲಿ ಸಂಸತ್ ಅಧಿವೇಶನ ಮುಗಿಯುವವರೆಗೂ ನಾಯಕತ್ವ ವಿಚಾರಕ್ಕೆ ಮೇಲ್ನೋಟಕ್ಕೆ ಬ್ರೇಕ್ ಬಿದ್ದಿದೆ. ಆದರೆ ಆಳದಲ್ಲಿ ಕುದಿಯುತ್ತಿರುವ ಲಾವಾರಸ ತಣ್ಣಗಾಗಿಸಲು ಹೈಕಮಾಂಡ್ ಕಸರತ್ತು ಮುಂದುವರಿಕೆ ಮಾಡಿದೆ. ಸಿದ್ದು ಡಿಕೆಶಿ ಯಾವುದೇ ಒಬ್ಬ ನಾಯಕರ ಪರ ನಿಲ್ಲುವ ಮನಸ್ಥಿತಿಯಲ್ಲಿ ವರಿಷ್ಠರು ಇಲ್ಲ. ಏನೇ ತೀರ್ಮಾನಿಸಿದರೂ ಇಬ್ಬರನ್ನು ಕರೆಸಿ ಮಾತನಾಡುವುದೇ ಸೂಕ್ತ. ಸರ್ವಸಮ್ಮತ ಸಂಧಾನ ಸೂತ್ರಕ್ಕೆ ವರಿಷ್ಠರ ಆದ್ಯತೆ. ಡಿಸೆಂಬರ್ 19ನೇ ತಾರೀಕು ಸಂಸತ್ ಅಧಿವೇಶನ ಮುಗಿದ ನಂತರ ಸಂಧಾನ ಸಭೆ ಏರ್ಪಾಡಾಗುತ್ತೆ, ಅಥವಾ ಜನವರಿಯಲ್ಲಿ ಸಂಧಾನ ಸೂತ್ರ ಸಂಭವ ಸಾಧ್ಯತೆಗಳಿದ್ದಾವೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕಾಳಗ, ಬಹಿರಂಗ ಕದನಕ್ಕೆ ವಿರಾಮ, ಸಿದ್ದು ಡಿಕೆಶಿ ಒಗ್ಗಟ್ಟಿನ ಮಂತ್ರ. ಈ ಒಂದು ಫೈನಲ್ನಲ್ಲಿ ಟೈ ಆಗಿದೆ. 2 ದಿನದಲ್ಲಿ ಅಧಿವೇಶನ ನಂತರವೇ ಫೈನಲ್. ವರಿಷ್ಠರ ಸೂಚನೆಯಂತೆ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆದಿತ್ತು. ನೆನ್ನೆ ಹೇಳ್ತಾ ಇದ್ರಲ್ಲ ಸಿದ್ದರಾಮಯ್ಯನವರೇ, ವೇಣುಗೋಪಾಲ್ ಅವರು ಫೋನ್ ಮಾಡಿ ಹೇಳಿದ್ರು ಈ ಥರ ಮಾಡಿ ಅಂತ. ಹಾಗಾಗಿ ನಾವು ಮಾಡಿದ್ವಿ. ಎಲ್ಲ ಗೊಂದಲಕ್ಕೆ ಬ್ರೇಕ್ ಹಾಕೋ ಸಾಧ್ಯತೆಗಳು ನಿನ್ನೆಯೇ ವ್ಯಕ್ತವಾಯಿತು. ಸಿಎಂ ಡಿಸಿಎಂ ಜಂಟಿ ಘೋಷಣೆ, ಹೈಕಮಾಂಡ್ ನಿರ್ಧಾರಕ್ಕೆ ನಾವಿಬ್ಬರು ಬದ್ಧ, ಒಕ್ಕೊರಳ ನುಡಿಯನ್ನು ನುಡಿದಿದ್ದಾರೆ. ಶೀಘ್ರ ಡಿಕೆಶಿ ನಿವಾಸದಲ್ಲಿ ಸಿದ್ದು ಭೋಜನ ಸಭೆಯನ್ನು ಕೂಡ ಮಾಡಲಿದ್ದಾರೆ. ಹಾಗಾದರೆ ಗೊಂದಲ ಇಲ್ಲ, ನಾಳೆಯೂ ಇರಲ್ಲ. ಸಿಎಂ ಏನು ಹೇಳಿದ್ರು ನಿನ್ನೆ, ಅವರ ಒಟ್ಟು ಹೇಳಿಕೆಯ ಸಾರಾಂಶ ಹೇಳಿ ಮುಗಿಸುವ. ಹೈಕಮಾಂಡ್ ತೀರ್ಮಾನ ಮತ್ತು ಸೂಚನೆಯಂತೆ ನಡೆದುಕೊಳ್ಳಲು ನಾನು ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ತೀರ್ಮಾನಿಸಿದ್ದೇವೆ. ಸಚಿವರಾಗಲಿ ಶಾಸಕರಾಗಲಿ ಯಾರೂ ನಮ್ಮ ಸರ್ಕಾರದ ವಿರುದ್ಧವಿಲ್ಲ. 2ನೇದು, ಕೆಲವು ಶಾಸಕರು ಸಚಿವ ಸಂಪುಟ ಪುನರ್ರಚನೆಗೆ ಸಂಬಂಧಿಸಿ ದೆಹಲಿ ಭೇಟಿ ನೀಡಿರಬಹುದು. ಹಾಗೆಯೇ ಅದಕ್ಕೆ ಬೇರೆ ಅರ್ಥ ಕೊಡೋದು ಸರಿಯಲ್ಲ. ಅಧಿವೇಶನ ಇರುವುದರಿಂದ ಇಬ್ಬರಿಗೂ ಗೊಂದಲಗಳನ್ನು ತಿಳಿಗೊಳಿಸುವಂತೆ ಹೈಕಮಾಂಡ್ನವರು ಸೂಚನೆ ಕೊಟ್ಟಿದ್ದಾರೆ. ಈಗ ಯಾವ ಗೊಂದಲವೂ ಇಲ್ಲ, ನಾಳೆಯೂ ಇರುವುದಿಲ್ಲ. ನಮ್ಮ ನಡುವೆ ಆಗಿರುವ ಒಪ್ಪಂದದ ಬಗ್ಗೆ ಹೈಕಮಾಂಡ್ಗೆ ಮಾಹಿತಿ. ಇನ್ನು 2028ರ ಚುನಾವಣೆ, ಸ್ಥಳೀಯ ಲೋಕಲ್ ಎಲೆಕ್ಷನ್, ಅದರ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಕಳೆದ ಬಾರಿಯಂತೆ ಮುಂದಿನ ಚುನಾವಣೆಯಲ್ಲೂ ಪಕ್ಷವನ್ನು ಅಧಿಕಾರಕ್ಕೆ ತರೋದಕ್ಕೆ ಒಟ್ಟಿಗೆ ಸಾಗುವ ನಿರ್ಧಾರವನ್ನು ಮಾಡಿದ್ದೇವೆ. ಕಳೆದ ಬಾರಿ ಅಂದರೆ ಯಾವಾಗ? 2023ರ ಅಸೆಂಬ್ಲಿಯ ಎಲೆಕ್ಷನ್. ಇನ್ನು ಡಿಸಿಎಂ ಏನು ಹೇಳಿದ್ರು ನಿನ್ನೆ, ನಾಯಕತ್ವದ ವಿಚಾರದಲ್ಲಿ ನನ್ನದು ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನಿಲುವು ಒಂದೇ ಆಗಿದೆ. ನಮ್ಮ ಇಬ್ಬರ ವರ್ಷನ್ಗಳು ಕೂಡ ಒಂದೇ ಆಗಿದೆ. ರಾಜ್ಯದಲ್ಲಿ 2028ಕ್ಕೆ ಹಾಗೂ 2029ರಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಮತ್ತೆ ಅಧಿಕಾರಕ್ಕೆ ತರುವುದೇ ನಮ್ಮ ಗುರಿಯಾಗಿದೆ. ಇಷ್ಟು ದಿನ ಒಗ್ಗಟ್ಟಿನಿಂದ ಕೆಲಸ ಮಾಡಿಕೊಂಡು ಹೋಗುತ್ತಿದ್ದು ಮುಂದೆಯೂ ನಾವು ಅದೇ ರೀತಿಯಲ್ಲಿ ಸಾಗುತ್ತೇವೆ. ಜನರ ನಿರೀಕ್ಷೆ, ಆಕಾಂಕ್ಷೆ, ಆಶೋತ್ತರಗಳನ್ನು ಈಡೇರಿಸುವುದು ನಮ್ಮ ಕರ್ತವ್ಯವಾಗಿದೆ. ನಮ್ಮಲ್ಲಿ ಯಾವುದೇ ಗುಂಪು ಇಲ್ಲ, ನಮ್ಮಲ್ಲಿ ಯಾವುದೇ ಬಣ ಇಲ್ಲ, ನಮ್ಮಲ್ಲಿ ಯಾವುದೇ ಮಣ್ಣಂಗಟ್ಟಿನೂ ಇಲ್ಲ. ಇರುವುದು ಒಂದೇ ಗುಂಪು, ಅದು ಕಾಂಗ್ರೆಸ್ ಗುಂಪು ಮಾತ್ರ. ಪ್ರತಿಯೊಬ್ಬ ಶಾಸಕರಿಗೆ ಶಕ್ತಿ ತುಂಬಿ ಪಕ್ಷವನ್ನು ಬಲಿಷ್ಠವಾಗಿ ಸಂಘಟಿಸುವುದು ನಮ್ಮಿಬ್ಬರ ಆದ್ಯ ಕರ್ತವ್ಯವಾಗಿದೆ. ಮುಖ್ಯಮಂತ್ರಿಗಳು ನೀಡಿರುವ ಒಗ್ಗಟ್ಟಿನ ಸಂದೇಶದಲ್ಲಿ ನನ್ನ ಸಹಮತ ಇದೆ. ಒಬ್ರಿಗೊಬ್ರು ಭುಜ ಹಿಡ್ಕೊಂಡು ಬ್ರೇಕ್ಫಾಸ್ಟ್ ಮಾಡಿ ಇಡ್ಲಿ ಜೊತೆ ಚಟ್ನಿ ಬೆರೆಸ್ಕೊಂಡು ತಿಂದು ಅಲ್ಲಿಂದ ಕೈ ಸವರ್ಕೊಂಡು ಹೊರಟೋದ್ರು. ಇದೊಂದು ಕದನ ವಿರಾಮ ಅಷ್ಟೇ. ಇಲ್ಲಿ ಯಾವುದೇ ಅಂತಿಮ ತೀರ್ಮಾನ ಏನಾಗಿಲ್ಲ, ಕದನ ವಿರಾಮ ಅಷ್ಟೇ. ಜೋಡೆತ್ತುಗಳ ಒಗ್ಗಟ್ಟಿನ ಪ್ರದರ್ಶನ ಆಯಿತು. ಒಗ್ಗೂಡಿ ವಿಪಕ್ಷ ಎದುರಿಸಲು ಪಣ, ಹೀಗೆ ಅಂಥೇಳಿ ಒಂದು ಕದನ ವಿರಾಮವನ್ನು ಘೋಷಣೆ ಮಾಡಿ ಅಲ್ಲಿಂದ ಹೊರಟು ಹೋದರು. ಇನ್ನು ಸೆಷನ್ ಬರೋದಿದೆ, ಚಳಿಗಾಲದ ಅಧಿವೇಶನ. ಆ ಅಧಿವೇಶನದ ನಂತರ ಇದು ಬೇರೆ ತಿರುವು ಪಡೆದುಕೊಳ್ಳುತ್ತೋ ಕಾದು ನೋಡಬೇಕು.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.